ತಮಿಳುನಾಡು ವಿಧಾನಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಇದರ ಮಧ್ಯೆ ಬಿಜೆಪಿಯ ಹೊಣೆಗಾರಿಕೆಯನ್ನ ತ್ಯಜಿಸಿದಂತಹ ಅಣ್ಣಾಮಲೈಯವರು ಕೊನೆಗೂ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರ ಅನ್ನುವಂಥ ವಿಚಾರ ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ರೀಸೆಂಟ್ ಆಗಿ ಚೆನ್ನೈನ ಸೇತುಪಟ್ಟುವಿನಲ್ಲಿರೋ RSS ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಅಲ್ಲಿ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಯವರು ತಂತ್ರವಿಲ್ಲದ ರಾಜಕೀಯದ ಬಗ್ಗೆ ಒಂದಷ್ಟು ಕಟುವಾಗೇನೆ ಪ್ರಶ್ನೆಯನ್ನ ಎತ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಚುನಾವಣಾ ಚಟುವಟಿಕೆಗಳು ತುಂಬಾನೇ ಬಿರುಸಾಗಿ ಸಾಗ್ತಾ ಇವೆ. ಹೀಗಿರುವಾಗ ಬಿಜೆಪಿ ಪರವಾಗಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಮಾಲೋಚನಾ ಸಭೆ ನಡೆಯಿತು. ಸಭೆ ನಂತರ ಚೆನ್ನೈನ RSS ಕಚೇರಿಯಲ್ಲಿ ಬಿಜೆಪಿಯ ಕೇಂದ್ರ ಸಮಿತಿ ಸಭೆ ಕೂಡ ಇತ್ತು. ಈ ಸಭೆಯಲ್ಲಿ ಪಕ್ಷದ ಕಾರ್ಯತಂತ್ರ, ಕ್ಷೇತ್ರವಾರು ಹೊಣೆಗಾರಿಕೆಗಳ ಬಗ್ಗೆ ಒಂದಷ್ಟು ಚರ್ಚೆ ಆದಾಗ ಅಣ್ಣಾಮಲೈಯವರು ತಮ್ಮ ಒಪಿನಿಯನ್ ಅನ್ನ ಸ್ಪಷ್ಟವಾಗಿ ಮಂಡಿಸಿದಾರಂತೆ. ಈ ಸಭೆಯಲ್ಲಿ ಅಣ್ಣಾಮಲೈಯವರನ್ನ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನಾಗಿ ನೇಮಿಸಿರೋ ತಂತ್ರದ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಅಂತ ವರದಿಯಾಗಿದೆ. ಅದರಲ್ಲೂ ಈ ಪದ್ಮನಾಭಪುರಂ, ಮಧುರೈ, ದಕ್ಷಿಣ ಕ್ಷೇತ್ರಗಳ ಉಸ್ತುವಾರಿಯಾಗಿ ಯಾಕೆ ನೇಮಕ ಮಾಡಲಾಯಿತು ಅನ್ನೋದನ್ನ ಸ್ಪಷ್ಟನೆ ಕೇಳಿದ್ದಾರಂತೆ. ತಮಗೆ ನೀಡಲಾದ ಜವಾಬ್ದಾರಿಗಳ ಹಿಂದೆ ಇರೋ ಕಾರ್ಯತಂತ್ರವನ್ನ ವಿವರಿಸಬೇಕು ಅಂತಾನೂ ಹೇಳಿದ್ದಾರಂತೆ. ಆದರೆ ಇಲ್ಲಿ ಈಗಾಗಲೇ ಅಣ್ಣಾಮಲೈಯವರು ತಮ್ಮ ತಂದೆಯ ಆರೋಗ್ಯದ ಕಾರಣ ಕೊಟ್ಟು ಉಸ್ತುವಾರಿ ಸ್ಥಾನದಿಂದ ಹಿಂದೆ ಸರಿದಿರೋದಾಗಿ ಹೇಳಿದ್ದಾರೆ. ಆದರೆ ಸಭೆಯಲ್ಲಿ ಭಾಗಿಯಾದಾಗ ಚುನಾವಣೆಗೆ ಕೇವಲ 1 ತಿಂಗಳು ಬಾಕಿ ಇರುವಾಗ ಕ್ಷೇತ್ರವನ್ನ ಆಯ್ಕೆ ಮಾಡೋದು ಹೇಗೆ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ ಅಂತ ಪ್ರಶ್ನಿಸಿದಾರಂತೆ. ತಂತ್ರವಿಲ್ಲದೆ ಯಾವ ರೀತಿ ರಾಜಕೀಯ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಮುಂದಿಟ್ಟಿದ್ದಾರಂತೆ. ಸಭೆಯ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಅಣ್ಣಾಮಲೈ ಹಾಗೆ ಇತರರು ಮಾಡಿದ್ದ ಬೇಡಿಕೆಯನ್ನ ಅಂಗೀಕರಿಸಿ ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೇಶವ ವಿನಾಯಗಂ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋದು. ಇದು ಪಕ್ಷದ ಒಳಗೆ ನಡೀತಾ ಇರೋ ಬದಲಾವಣೆಗಳ ಸಂಕೇತ ಅಂತ ಕನ್ಸಿಡರ್ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರು ಅಣ್ಣಾಮಲೈ ವಿರುದ್ಧ ವಿವಿಧ ಆರೋಪಗಳನ್ನ ಕೂಡ ಮಾಡಿದ್ದಾರಂತೆ. ಅಣ್ಣಾಮಲೈ ತಮ್ಮ ಮಾತಲ್ಲಿ ಒಂದು ಕ್ಷೇತ್ರದ ಉಸ್ತುವಾರಿಯಾಗಿಯೂ ನಾನು ಸೇವೆ ಸಲ್ಲಿಸೋದಕ್ಕೆ ಸಿದ್ಧ, ಆದರೆ ಸ್ಪಷ್ಟವಾದ ಕಾರ್ಯತಂತ್ರ ಇರಬೇಕು ಅಂತ ಹೇಳಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಹೊತ್ತಲ್ಲಿ ತುರ್ತು ನಿರ್ಧಾರಗಳು ಪಕ್ಷಕ್ಕೆ ಲಾಭ ತಂದ್ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಅವರು ನೀಡೋದಕ್ಕೆ ಟ್ರೈ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಚುನಾವಣೆಗೂ ಮುಂಚೆ ಕಾರ್ಯತಂತ್ರ, ಹೊಣೆಗಾರಿಕೆ, ಹಂಚಿಕೆ, ನಾಯಕತ್ವ ಸಮನ್ವಯತೆಯ ಬಗ್ಗೆ ಗಂಭೀರ ಚರ್ಚೆಗಳು ನಡೀತಾ ಇರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಣ್ಣಾಮಲೈ ಎತ್ತಿರೋ ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿ ಪಕ್ಷದ ರಾಜಕೀಯ ದಿಕ್ಕನ್ನೇ ಚೇಂಜ್ ಮಾಡಬಹುದು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಣ್ಣಾಮಲೈ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅವರ ಶಕ್ತಿ ಇಲ್ಲದೆ, ಅವರ ಬಲ ಇಲ್ಲದೆ ತಮಿಳುನಾಡಿನಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ನಿಲ್ಲೋದು ಅಸಾಧ್ಯ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಕಡಿಮೆ ಅವಧಿಯಲ್ಲೇ ತಮಿಳುನಾಡಿನಲ್ಲಿ ಜನಪ್ರಿಯ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಅಣ್ಣಾಮಲೈ ಅವರು. ಆದರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೊನೆಗೆ 6 ಕ್ಷೇತ್ರದ ಉಸ್ತುವಾರಿ ಕೊಡೋದು ಅಂದರೆ ಏನು, ತಕ್ಷಣ ಅವರು ಆ ಉಸ್ತುವಾರಿ ಜವಾಬ್ದಾರಿಯಿಂದ ಹಿಂದೆ ಸರಿಯೋದು, ಜೊತೆಗೆ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಬಿಜೆಪಿಯಲ್ಲಿ ಅಣ್ಣಾಮಲೈ ಅವರಿಗೆ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಮದ್ದು ಅರಿಯುತ್ತೆ, ಅವ್ರಿಗೇನು ಅಸಮಾಧಾನ ಇದೆ ಅದನ್ನು ಹೋಗಲಾಡಿಸೋದಕ್ಕೆ ಏನು ಪ್ರಯತ್ನ ಮಾಡುತ್ತೆ, ಕಾದು ನೋಡಬೇಕು. ಚುನಾವಣೆ ಹತ್ರ ಇದ್ದಾಗ ಈ ತರದ ಒಂದು ಬೆಳವಣಿಗೆಗಳೇನಾಗ್ತಾ ಇದೆ, ಇದು ನಿಜಕ್ಕೂ ತಮಿಳುನಾಡಿನ ಬಿಜೆಪಿ ಪಾಲಿಗೆ ಒಳ್ಳೆಯದನ್ನ ಮಾಡಲ್ಲ ಅನ್ನೋ ಅಭಿಪ್ರಾಯಗಳೇ ವ್ಯಕ್ತವಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.